ಹಾಸನದಲ್ಲಿ ಹಾಡಹಗಲೇ ಬ್ರೂಟಲ್ ಮರ್ಡರ್ ಒಂದು ನಡೆದಿದೆ. ಡ್ರಗ್ಸ್ ಸೇವಿಸಿ ಯುವಕನ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಲಾಗಿದೆ. ಕೊಲೆ ಮಾಡಿ ಮೃತದೇಹದ ಮೇಲೆ ವಿಕೃತಿಯನ್ನ ಮೆರೆದ ಪಾತಕಿ. ಹಾಸನದಲ್ಲಿ ಹಾಡಹಗಲೇ ಬ್ರೂಟಲ್ ಮರ್ಡರ್. ಡ್ರಗ್ಸ್ ಸೇವಿಸಿ ಯುವಕನ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ. ಆ ಸತ್ತವನಿಗೂ ಗೊತ್ತಿಲ್ಲ ಯಾಕೆ ನಾನು ಸತ್ತೆ ಅಂತ, ಕೊಂದವನಿಗೂ ಗೊತ್ತಿಲ್ಲ ನಾನು ಯಾಕೆ ಕೊಂದೆ ಅಂತ. ಇದು ಪ್ರಪಂಚ. ಹೊಳೆನರಸೀಪುರ ರಸ್ತೆಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಡೆದಿರತಕ್ಕಂತಹ ಭೀಕರ ಘಟನೆ ಇದು. ಬೆಚ್ಚಿಬಿದ್ದ ಹಾಸನ, ವಿಕೃತಿ ಮೆರೆದವನ ಶೋಧಕ್ಕೆ ಕಾಕಿ ತಯಾರಿ. ಹೊಳೆನರಸೀಪುರದ ಇಂಡಸ್ಟ್ರಿಯಲ್ ಏರಿಯಾ. ಇವನು ಡ್ರಗ್ಸ್ ಅನ್ನು ತಗೊಂಡಿದ್ದಂತೆ. ಡ್ರಗ್ಸು ತೆಗೆದ ಕೂಡಲೇ ತನ್ನ ಮೆದುಳನ್ನು ಅಡ ಇಡ್ದಂಗೆ, ಅದಾದ ನಂತರ ಆ ಮನುಷ್ಯನ ಹಿಡಿತಕ್ಕೆ ಆ ಮೆದುಳು ಇರೋದಿಲ್ಲ, ಬ್ರೈನು ಬಂದು ಡ್ರಗ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅದು ಆತನನ್ನ ವಿಪರೀತವಾಗಿ ಅತಿರೇಕಕ್ಕೆ ತಗೊಂಡು ಹೋಗುತ್ತೆ. ಆ ಅಮಲು, ಆ ಲಹರಿ ಆತನ ಮಸ್ತಿಷ್ಕದಲ್ಲಿ ನಾನಾ ತರಹದ ಯೋಚನೆಗಳು ಬರೋದಕ್ಕೆ ಶುರು ಆಗುತ್ತೆ. ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ತನ್ನ ಗಮನದಲ್ಲಿ ಇರೋದಿಲ್ಲ. ಪಂಚೇಂದ್ರಿಯ ಪರಿಜ್ಞಾನವನ್ನು ಕಳ್ಕತಾನ ಆತ. ಸರಿಯಾಗಿ ಸ್ಮೆಲ್ ಸೆನ್ಸ್ ಆಗೋದಿಲ್ಲ. ಆತನ ಕಣ್ಣಿನ ದೃಷ್ಟಿಯಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ನೋಡಿ ಆತನ ಅವತಾರ ನೋಡಿ. ಆತನ ಪರಿಜ್ಞಾನನೇ ಆತನಿಗಿಲ್ಲ. ತಾನು ಏನು ಮಾಡ್ತಾ ಇದ್ದೀನಿ, ಎದುರುಗಡೆ ಇದ್ದಂತೊಬ್ಬ ದೊಡ್ಡ ಕಲ್ಲನ್ನ ಆತನ ಮೇಲೆ ಎತ್ತಾಕಿದ್ದಾನೆ. ದೊಡ್ಡ ಕಲ್ಲನ್ನ, ಕರ್ಬೂಜ ಹಣ್ಣಿನ ಮೇಲೆ ದೊಡ್ಡ ಕಲ್ಲು ಬಿದ್ದಂಗೆ ಆಗಿದೆ ಅಪ್ಪಚ್ಚಿ. ಬೆಚ್ಚಿ ಬಿದ್ದ ಹಾಸನ, ವಿಕೃತಿ ಮೆರೆದವ. ಇದಾದ ನಂತರ ಆತ ಸತ್ತ. ಕೊಲೆ ಮಾಡಾದ ಮೇಲೆ ಇವನಿಗೊಂದು ಹೊಸ ಫೋಬಿಯಾ. ಸಾಯಲ್ಪಟ್ಟ ಮೃತದೇಹದ ಪಕ್ಕದಲ್ಲಿ ನಿಂತ್ಕೊಂಡು ಸೆಲ್ಫಿ ವಿಡಿಯೋ ಮಾಡ್ಕೊಂಡಂತ ಮುಟ್ಟಾಳ. ಸೆಲ್ಫಿ ವಿಡಿಯೋ ಮಾಡ್ಕೊಂಡಿದ್ದಾನೆ. ಮಾಡಿದ ನಂತರ ಅದನ್ನು ವೈರಲ್ ಮಾಡಿದ್ದಾನೆ. ನೋಡಿ, ನಾನು ಹೆಂಗ್ ಕಲ್ಲೆತ್ತಾಕ್ಬಿಟ್ಟು ಒಬ್ಬನ ಕೊಂದೆ ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ನೋ ಏನೋ. ವಿಕೃತಿ. ಆ ಡ್ರಗ್ಗಿನ ಅಮಲು ಆತನ ತಲೆಯಿಂದ ಇಳಿಯುವಷ್ಟರಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಎಳ್ಕೊಂಡು ಹೋಗಿದ್ದಾರೆ. ಈಗ ಡ್ರಗ್ಗಿನ ಅಮಲು ಇಳಿದ ಮೇಲೆ ನಾನು ಕೊಲೆ ಮಾಡಿದ್ನ, ನಾನು ಇರೋದು ಜೈಲಲ್ಲ, ನಾನು ಎಲ್ಲಿದ್ದೀನಿ, ಈ ಥರದ್ದೆಲ್ಲ ನಾಟಕಗಳು ಆಡ್ತಾರೆ. ಹೊಳೆನರಸೀಪುರ ರಸ್ತೆಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಡೆದಿರೋ ಘಟನೆ. ನೆಟ್ಟಿಗೆ ಮೀಸೆ ಬಂದಿಲ್ಲ. ನಿನ್ನ ಹೈಟ್ ಎಷ್ಟು ಅಂತ ಕೇಳಿದ್ರೆ 5.82 ಅನ್ನೋ ವಿದ್ಯಾಭ್ಯಾಸನೂ ಆತನಿಗಿಲ್ಲ. ದೇಶದ ಸತ್ಪ್ರಜೆ ಆಗಬೇಕಾಗಿರ್ತಕ್ಕಂತಹ ಯುವತ್ವ ಎತ್ತ ಸಾಕ್ತಾ ಇದೆ. ಕೈಯಲ್ಲಿ ಪೆನ್ನು, ಬಲಗೈಯಲ್ಲಿ ಪುಸ್ತಕ ಇಟ್ಕೊಂಡು ಕಾಲೇಜಿಗೆ ಹೋಗ್ಬೇಕಾಗಿರೋ ಯುವಕರು ಸಿರಿಂಜುಗಳನ್ನು ನರಗಳಿಗೆ ಚುಚ್ಕೊಂಡು ಅದೇನೋ ತಗೊಂಡು ಇನ್ನೇನೋ ಮಾಡೋದಕ್ಕೆ ಹೋಗಿ ಮತ್ತಿನ್ನೇನೋ ಮಾಡ್ತಾ ಜೀವನ ಕಳೀತಾ ಇದ್ದಾರೆ. ಬೆಚ್ಚಿಬಿದ್ದ ಹಾಸನ, ವಿಕೃತಿ ಮೆರೆದವನ ಶೋಧಕ್ಕೆ ಕಾಕಿ ತಯಾರಿ. ತನಿಖೆ ನಡೆಸುತ್ತಿರುವ ಪೊಲೀಸರು ಕೊಲೆ ಮಾಡಿದ ಹಂತಕ ಅಟ್ಟಹಾಸದಿಂದ ನಗುತ್ತಿದ್ದ ಎನ್ನುವ ವಿಡಿಯೋ ವೈರಲ್ ಆಗಿದೆ. ಮೃತದೇಹದ ಮುಂದೆ ನಿಂತು ಅಟ್ಟಹಾಸ ಮೆರೆದ ವಿಕೃತಿ ಕೊಲೆಗಾರ ಮುಂದೇನಾಗುತ್ತೋ ವಶಕ್ಕೆ ಪಡೆಯಲಾಗಿದೆ. ಈಗಾಗಲೇ ಕಾನೂನು ಪ್ರಕ್ರಿಯೆಯನ್ನು ಮುಗಿಸಿ ಜೈಲಿಗೆ ಹಾಕುವ ಸಾಧ್ಯತೆಗಳಿದ್ದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.